ನಿಮ್ಮ ಚಿತ್ತದಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಸಣ್ಣ ಬಾಗಿಲಿದೆ. ಈ ಬಾಗಿಲು ನಾವು ಹೊರಗಡೆ ಕೆಲಸ ಮಾಡ್ತಿದ್ರೆ, ವ್ಯವಹಾರ ಮಾಡ್ತಾ ಇದ್ರೆ ಅದು ಇಂದ್ರಿಯಗಳಿಗೆ ಕನೆಕ್ಟ್ ಆಗುತ್ತೆ, ಎಲ್ಲ ಕಸ ಹೋಗುತ್ತೆ ಒಳಗಡೆಯಿಂದ ಒಂದು ಬಾಗಿಲಿದೆ. ದಟ್ ಡೋರ್ ಓಪನ್ಸ್ ಟು ಕಾನ್ಷಿಯಸ್ ಆ್ಯಂಡ್ ಇಟ್ ಮೀಟ್ಸ್ ಸೂಪರ್ ಕಾನ್ಷಿಯಸ್ ಲೆವೆಲ್. ಅದಕ್ಕೆ ಈ ಮಂಡಲ ವಿಜುವಲೈಸ್ ಮಾಡಿ, ಅದನ್ನೇ ನೋಡಿ, ಕಣ್ಮುಚ್ಚಿದಾಗ ನಿಮ್ಮ ಹುಬ್ಬಿನ ಮಧ್ಯ ಇದನ್ನು ವಿಜುವಲೈಸ್ ಮಾಡಿಕೊಡಿ. ಇದು ಒಳಗಡೆ ಇಳಿಬೇಕು, ಇದು ಪ್ರಿಂಟ್ ಆಗಬೇಕು ಇದು ಒಳಗಡೆ ಹೋಗ್ತಾ ಹೋಗ್ತಾ ಎಷ್ಟೋ ಬೇಡದೇ ಇರೋ ವಿಚಾರಗಳು, ಇನ್ನೂ ಬಿಚ್ಕೊಂಡಿಲ್ಲದೆ ಇರುವಂತಹ ಅನ್ಎಕ್ಸ್ಪ್ರೆಸ್ಡ್ ಆಲ್ ಕರ್ಮಾಸ್ ಏನೇನಿದೆಯೋ ಗೊತ್ತಿಲ್ಲ, ಎಲ್ಲನೂ ಅಳಿಸೋಗುತ್ತೆ. ಅದಕ್ಕೆ ಮಂಡಲಕ್ಕೆ ಒಂದು ಶಕ್ತಿ ಇದೆ. ಹೇಗೆ ಯಂತ್ರಕ್ಕೆ, ಮಂತ್ರಕ್ಕೆ, ಎಲ್ಲದಕ್ಕೂ ಸ್ಪೆಸಿಫಿಕ್ ಪ್ರಭಾವ ಬೀರುವಂತಹ ಶಕ್ತಿ ಇದೆ. ಅದನ್ನು ಅವಕಾಶ ಬಂದಾಗ, ಇದನ್ನು ಯಾರು ಮನೆಯಲ್ಲಿ ಮಾಡಿ ಕರೆಯಲ್ಲ, ಇವತ್ತು ಇದ್ದಾಗ ಕಳ್ಕೋಬೇಡಿ. ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಅದನ್ನು ನೋಡೋದಲ್ಲ. ದರ್ಶನ ಮಾಡಿ ಅಂದರೆ ನೋಡಿ ಅಂತಲ್ಲ, ಅದನ್ನು ಮನಸ್ಸಿನಲ್ಲಿ ಗ್ರಹಿಸಿ ಆ ಮಂತ್ರನ ಕೇಳಿ, ಈ ಯಂತ್ರ ಬಾಗಿಲಾಗಲಿ ನನಗೆ ಪರಮಾತ್ಮನ ದಿಕ್ಕಿಗೆ. ಇಟ್ಸ್ ಅ ಡೋರ್ ಟು ಯುವರ್ ವಿಸ್ಡಮ್, ಡೋರ್ ಟು ಎಟರ್ನಿಟಿ, ಡೋರ್ ಟು ರಿಯಾಲಿಟಿ, ಡೋರ್ ಟು ಟ್ರೂತ್, ಡೋರ್ ಟು ಗಾಡ್. ಈ ಥರದ್ದು ಏನಾದರೂ ಯಂತ್ರ ಸಿಕ್ಕರೆ ಅದನ್ನು ಗ್ರಾಸ್ಪ್ ಮಾಡಿ, ವಿಜುವಲೈಸ್ ಮಾಡಿ, ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟವಾದ ಮಂತ್ರಗಳನ್ನೆಲ್ಲ ಕೇಳ್ತಾ ಇದ್ರೆ ಅದ್ಭುತವಾದ ವೈಬ್ರೇಷನ್ ಕ್ರಿಯೇಟ್ ಮಾಡ್ತೀರಾ ಒಳಗೂ ಬಂದು. ಅದರಿಂದ ಏನು ಮಂತ್ರ ಹೇಳ್ತಾರೆ ಅದ್ರ ಕಡೆ ಗಮನ ಕೊಡಿ.